ನಮ್ಮಿಂದ ಏನಾಗಬೇಕು ಹೇಳಿ, ತಕ್ಷಣ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಬೇಕು ವರ್ಕ್ಸ್ ನೀವು. ಮೇಡಮ್ ರೋಡೇ ಸರಿ ಇಲ್ಲ ಅಂತ ಅಲ್ಲೂ ಕೇಳ್ತಾರೆ, ಚರ್ಚೆಗೆ ಕಾಲೇಜ್ ಇಟ್ಟಿದ್ರು, ಹೇಳಿ ಅಧ್ಯಕ್ಷರಿದ್ರು, ಅಲ್ಲಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾನೇ ಮಾತಾಡಿ ಇನ್ನೇನು ಮಾತಾಡಲಿ, ಇವಾಗ ಒಂದೊಂದಾದ್ರೆ ಒಂದೊಂದು ಗುಂಡಿ ತೆಗಿತಾರೆ. ದಯವಿಟ್ಟು ಟಾರ್ ಪರವಾಗಿಲ್ಲ, ಫಸ್ಟ್ ಮಣ್ಣು ಹಾಕಿ ಸ್ವಲ್ಪ ನೀರು ಹಾಕ್ಸೋ ವ್ಯವಸ್ಥೆ ಮಾಡಿ. MG ರೋಡಲ್ಲಿ ಭಾರಿ ಈಸಿ ಸ್ಟಾರ್ಟ್ ಮಾಡ್ಬೇಕು. ನಾಳೆಯಿಂದ 3 ದಿನದಲ್ಲಿ ಅದು ಪಿಕ್ಚರ್ ಚೇಂಜ್ ಆಗುತ್ತೆ. ಬಾಯಿ ಬಂದ ಬೈದ್ರೆ ನಾವು ಬೈಸ್ಕೊಂಡು ಮನೆ ಕೂತಿರ್ಬೇಕಾ? ನೀವೇನು ಮಾತಾಡೋದೇ ಇಲ್ವಲ್ಲ, ಸುಮ್ಮನೆ ಬೈ ಕೊಟ್ಕೊಂಡು ನಿಂತಿದ್ದೀರಾ. ಹಂಗಂತ ನೀವು ಬರೀ 2 ಅಡಿ 3 ಅಡಿ ಹಾಕೋದಲ್ಲ ಪ್ಯಾಚಲ್ಲ, ಪೂರ್ತಿ ಏನು ಹೋಗಿದೆ ಅದೆಲ್ಲ ಪೂರ್ತಿ ಪ್ಯಾಕ್ ಮಾಡಬೇಕು. ಬಂದು ರಾಮನಗರದ 31 ವಾರ್ಡ್ಗಳ ಎಲ್ಲ ಮನೆಗಳಿಗೆ 24 ಗಂಟೆ ಕುಡಿಯುವ ನೀರು ಪೂರೈಸಲು 456 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲದೆ ರಸ್ತೆ ಅಗೆತದಿಂದ ಸಾರ್ವಜನಿಕರು ತೊಂದರೆಯಾಗುತ್ತಿದೆ ಮತ್ತು ವ್ಯಾಪಾರ ವಹಿವಾಟು ನಡೆಸಲು ಆಗುತ್ತಿರುವ ತೊಂದರೆಯ ಬಗ್ಗೆ ತುರ್ತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ಟೆಂಡರ್ ಪೀರಿಯಡ್ ಬಂದು 30 ಮಂತ್ಸ್ ಇದ್ದಿದ್ದು, 30 ತಿಂಗಳು ಇದ್ದಿದ್ದು. ಇವಾಗ ನಾವು ಎಕ್ಸ್ಟೆನ್ಷನ್ ಮಾಡಿ ಈಗ ಡಿಸೆಂಬರ್ ತನಕ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಈಗ ನಮಗೆ ಜುಲೈಗೆ ಮುಗೀತಾ ಇತ್ತು, ನಾವು ಅಷ್ಟರಲ್ಲಿ ಮುಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಡಿಸೆಂಬರ್ಗೆ ನಿಮಗೆ ಇದಾಗುತ್ತೆ ಅಂತ ಒಂದು ವಾರ್ಡ್ ಮುಗಿದು ತಾನೆ, ಮುಗಿದ್ಮೇಲೆ ತಕ್ಷಣ ರೆಸ್ಟೋರ್ ಮಾಡ್ಬೇಕಲ್ವ ನೀವು? ನಿಮ್ಮ ಕೆಲಸ ಅದು ಅಲ್ವಾ? ಯಾಕೆ ಮಾಡಿಲ್ಲ ಸರ್? ಇದು ರೆಸ್ಟೋರೇಷನ್ಗೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅದು ಬೇಕು ಸರ್. ಆಯ್ತಮ್ಮ, 1 ವರ್ಷ ಮೇಲೆ ಆಯ್ತಲ್ಲ ಮೇಡಮ್ ಅವರೇ. ಒಂದ್ಸರಿ ನಾವು ಯಾರು ಗಂಗಾಧರ ವೆಂಕಟೇಶ್ ಬಂದು ಮೀಟಿಂಗ್ ಮಾಡಿದಾಗ ಇದರಲ್ಲಿ ರೆಸ್ಟೋರ್ ಮಾಡಬೇಕು ಅಂತಿದ್ದಾಗ ನೀವು ಆಗಲೇ 8 ತಿಂಗಳಾಯ್ತು. ನಮ್ಮ ನೀವು ಬರೋಕ್ಕೆ ಮುಂಚೆ ಹೇಳ್ತಾ ಇರೋದು ಆದರೆ 1 ವರ್ಷದ ಮುಂಚೆನೆ ನಾವು ಮೀಟಿಂಗ್ ಮಾಡಿ ರೆಸ್ಟೋರ್ ಮಾಡ್ಬಿಡ್ತೀವಿ ಅಂತೇಳಿ ಎಲ್ಲ ಒಪ್ಕೊಂಡು ಇವರು ಇರಲಿಲ್ಲ. ಇವ್ರು ಬಂದು 1 ವರ್ಷ ಆಗಿರ್ಬೇಕು. ಅದಕ್ಕೆ ಮುಂಚೆ ನೀವು 6 ತಿಂಗಳು ಬೇಕು ಅಂತೀರಿ. 6 ತಿಂಗಳು ಆಯಿತು, 6 ತಿಂಗಳು ಬೇಸ್ ರೇಟ್ ಕೊಡೋಣ ಅಂತ ಇಟ್ಕೊಳ್ಳಿ. 1 ವರ್ಷ ಆಗಿದೆಯಲ್ಲ, ಅದಕ್ಕೆ ಜನ ಈಗ ತಾಳ್ಮೆ ಕಳ್ಕೊಂಡಿದ್ದಾರೆ. ಎಲ್ಲರೂ ನಗರಸಭಾ ಸದಸ್ಯರುಗಳು ಹೋಗ್ತಾ ಇದ್ದಾರೆ, ಮುಂದೆ ಕಡೆ ಬಾಯಿ ಬಂದಾಗ ಬೈತಾರೆ ಎಲ್ಲರೂ. ಜಲಮಂಡಳಿ ಅಧಿಕಾರಿಗಳೇ ಜವಾಬ್ದಾರಿ ವಹಿಸಿ ಗುತ್ತಿಗೆದಾರರ ಮೂಲಕ ತುರ್ತಾಗಿ ಜನಸಂದಣಿ ರಸ್ತೆಗಳ ಕೆಲಸ ನಿರ್ವಹಿಸಬೇಕು. ಕಾಮಗಾರಿಯ ಗುಣಮಟ್ಟ ಕಾಪಾಡುವ ವಿಷಯದಲ್ಲಿ ನಗರಸಭೆ ಇಂಜಿನಿಯರ್ಗಳು ನಿಗಾ ವಹಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಲಾಯಿತು. ನಗರಸಭಾ ಸದಸ್ಯ ಕೆ ಶೇಷಾದ್ರಿ ಮಾತನಾಡಿ, ಸದಸ್ಯರು ನೀರು ಪೂರೈಸಲು ಸಾರ್ವಜನಿಕರ ನೆರವು ಕೋರಿದ್ದರು. ಆದರೆ ಗುತ್ತಿಗೆದಾರರು ಪಡೆದ ಸಮಯ ಮುಗಿಯುತ್ತಿದ್ದರೂ ಕೆಲಸ ಪೂರ್ಣಗೊಂಡಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಉತ್ತರ ನೀಡಿ, ಇಲ್ಲದಿದ್ದರೆ ತುರ್ತು ಸಭೆಯಲ್ಲಿ ಎಲ್ಲರೂ ಪರಿಣಾಮಕಾರಿಯಾಗಿ ಒಮ್ಮತದ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಎಲ್ಲರೂ ನೀವು ಇದನ್ನ ಮಾನಿಟರ್ ಮಾಡಬೇಕು. ಇಬ್ಬರನ್ನು ಇಟ್ಕೊಂಡು ತಕ್ಷಣ ನಾಳೆಯಿಂದನೇ ವಾಟರಿಂಗ್ ಮಾಡೋ ಸ್ಟಾರ್ಟ್ ಮಾಡಬೇಕು. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಏನು ಈಗಾಗಲೇ ಮಾಧ್ಯಮ ಮೂಲಕ ನಮ್ಮ ಇಡೀ 31 ಆ ವಾರ್ಡಲ್ಲಿ ಏನು ರಸ್ತೆ ಗುಂಡಿಗೆ ನಮ್ಮ ಮೊದಲನೇ ಆದ್ಯತೆ ಕೊಡಬೇಕು. ರಸ್ತೆ ಗುಂಡಿ ಮುಚ್ಚಿಸಬೇಕು. ಯಾಕಂದ್ರೆ ಯಾವುದೇ ಒಂದು ಇದು ಏನು ವಯಸ್ಸಾಗಿರ್ಬೋದು, ಪೇಷಂಟ್ ಬೇರೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ತುಂಬಾ ಅನಾಹುತ ಆಗಿರೋದು. ಮತ್ತೆ ಪ್ರತಿದಿನ ನಾವು ಈಗ ಸೋಷಿಯಲ್ ಮೀಡಿಯಾದ ಮೂಲಕ ನೋಡ್ತಾನೆ ಇರ್ತೀವಿ. ಆದ್ರಿಂದ ಕೂಡ ನಾವು ಮನೆ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಮಾನ್ಯ ಸದಸ್ಯರು ಮನೆ ಮಾಡ್ಕೊಂಡಾಗಿ ತಮ್ಮ ಸಹಕಾರ ಕೊಡಿ. ನಾವು ಕೂಡ ನಾಯಕರೇ ತಾವು ನಿರ್ದೇಶನ ಈ ಸಭೆ ಮೂಲಕ ನಾವು ಎಲ್ಲ ಜಂಟಿಯಾಗಿ ಆದಷ್ಟು ಶೀಘ್ರದಲ್ಲೇ ಈ ರಸ್ತೆ ಮುಂದಿನ ಈ ಒಂದು ಸಮಸ್ಯೆನ ಪರಿಹಾರ ಮಾಡ್ತೀವಿ. ಈಗಾಗಲೇ ಕೂಡ ನಮ್ಮ ಈ ಸ್ಟೇಟಲ್ಲಿ 40 ಕೂಡ ಪ್ರಾರಂಭ ಆಗ್ತಾರೆ. ಮುಖ್ಯಮಂತ್ರಿ 40 ಈಗಾಗಲೇ ಮಾನ್ಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ನಮ್ಮ ನಗರಸಭೆಗೆ 500 ಕೋಟಿ ಕೇಳ್ಕೊಂಡು ಮನವಿ ಸಲ್ಲಿಸಿದ್ದು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂಡ 300 ಕೋಟಿನ ಕೊಡಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ಖಂಡಿತ ನಾವು 300 ಕೋಟಿ ನಗರಸಭೆ ರಾಮನಗರ ಕೋಟಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಅಲ್ಪಸಂಖ್ಯಾತ ಇಲಾಖೆಯಿಂದ ಕೂಡ 12 ಕೋಟಿ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಈಗ ನಾವೆಲ್ಲ ಅಧಿಕಾರಿ ಕೂಡ ಏನೀಗ ಒಂದು ಸಮಸ್ಯೆ ಬಂದಿದೆ, ಎಲ್ಲರೂ ಒಟ್ಟಾಗಿ ಸೇರಿ